ಎಲ್ಲರಿಗೂ EMS ಕರಿಯರ್ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ದಿನ ನಾವು ಭಾಜ್ಯ ಮತ್ತು ಅವಿಭಾಜ್ಯತೆ ನಿಯಮಗಳಲ್ಲಿ ಬರ್ತಕ್ಕಂಥ ಅಂದರೆ ಈ ಹಿಂದಿನ ತರಗತಿಯಲ್ಲಿ ಏನು ಮಾಡಿದೆವು, ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡಿದೆವು, ಹೌದಲ್ಲ? ಅದೇ ಥರನಾಗಿ ಏನು ಮಾಡಿದೆವು, ಭಾಜ್ಯ ಸಂಖ್ಯೆಗಳಂದ್ರೆ ಯಾವ ರೀತಿ ಇರ್ತವ ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ಉದಾಹರಣೆಗಳನ್ನು, ಅದರ ಅರ್ಥವನ್ನು ನೋಡ್ಕೊಂಡು ಬಂದೆವು ಈಗಾಗಲೇ, ಹೌದಲ್ಲ? ಮತ್ತೇನು ಮಾಡ್ಬೇಕು, ಇವತ್ತಿನ ದಿನ ಏನು ಮಾಡೋಣ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳಂದ್ರೆ ಯಾವ ರೀತಿ ಇರ್ತವೆ ಮತ್ತು ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ಉದಾಹರಣೆಗಳನ್ನು ನೋಡ್ಕೊಂಡು ಬರೋಣ, ಹೌದಲ್ಲ? ಹಿಂದಿನ ತರಗತಿಯಲ್ಲಿ ಏನು ಮಾಡಿವಪ್ಪ ಅಂತಂದ್ರೆ 2 ಅಥವಾ 2ಕ್ಕಿಂತ ಹೆಚ್ಚಿನ ಅಪವರ್ತನಗಳನ್ನು ಹೊಂದಿರತಕ್ಕಂಥ ಸಂಖ್ಯೆಯನ್ನು ಏನು ಕರಿತೀವಿ, ಭಾಜ್ಯ ಸಂಖ್ಯೆಗಳಂತ ಕರಿತೀವಿ ಬಂದೀವು, ಹೌದಲ್ಲ? ಅದು ಏನಾಗಿರ್ಬೇಕು, ಸಂಪೂರ್ಣವಾಗಿ ಆ ಸಂಖ್ಯೆಯಿಂದ ವಿಶೇಷವಾಗಿ ಭಾಗ ಹೋಗ್ಬೇಕು, ಸಂಪೂರ್ಣವಾಗಿ ಅಥವಾ ವಿಶೇಷವಾಗಿ ಭಾಗ ಹೋಗುವಂತಿರುವ ಸಂಖ್ಯೆಗೆ ಏನು ಕರಿತೀವಿ ಅಂದ್ರೆ ಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಹೆಸರಲ್ಲೇ ಐತಿಲ್ಲ, ಭಾಜ್ಯ ಅಂದ್ರೆ ವಿಭಾಗ ಮಾಡೋಕ್ಕೆ ಸಾಧ್ಯವಿರಬೇಕು, ಹೌದಲ್ಲ? ಇವತ್ತೇನು ಮಾಡೋಣ, ಅವಿಭಾಜ್ಯ ಸಂಖ್ಯೆಗಳ ಕುರಿತು ಡಿಸ್ಕಷನ್ ಮಾಡೋಣ, ಹೌದಾ? ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನಿರ್ತೈತಿ, ವಿಭಜನೆ ಮಾಡ್ಲಿಕ್ಕೆ ಸಾಧ್ಯ ಇರಬಾರ್ದು, ಹೌದಲ್ಲ? ಅದಕ್ಕೆ ಇರಬೇಕು, ಇದಕ್ಕೆ ಇರಬಾರ್ದು ಅಂತ ಹೇಳಬೇಕು, ಹೌದಲ್ಲ? ನೋಡ್ಕೊಂಡು ಬರೋಣ ಅದರ ಅರ್ಥವನ್ನು. ನೋಡ್ರಿ ಏನಾಯ್ತು, ಹೌದಾ? ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಯಾವ ಸಂಖ್ಯೆಗಳು ಕೇವಲ ಒಂದು ಮತ್ತು ಅದೇ ಸಂಖ್ಯೆ ಅಪವರ್ತನವನ್ನು ಹೊಂದಿರುವುದಕ್ಕೆ ಅಂತ ಕರಿತೀವಿ ಅಂದ್ರೆ ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಆ ಸಂಖ್ಯೆ ಯಾವುದೇ ರೀತಿ ಇರಬೇಕು, ಒಂದು ಅದೇ ಸಂಖ್ಯೆಯಿಂದ ವಿಶೇಷವಾಗಿ ಭಾಗ ಹೋಗಬೇಕು, ಇಲ್ಲಾಂದರೆ ಒಂದು ಅಂತಕ್ಕಂಥ ಸಂಖ್ಯೆಯಿಂದ ವಿಶೇಷವಾಗಿ ಭಾಗ ಹೋಗಬೇಕು. ಇವೆರಡು ಸಂಖ್ಯೆಯನ್ನು ಬಿಟ್ಟು ಏನು ಮಾಡಬಾರ್ದು, ಬೇರೆ ಯಾವುದೇ ಸಂಖ್ಯೆಯಿಂದ ವಿಶೇಷವಾಗಿ ಭಾಗ ಹೋಗದೇ ಇರ್ತಕ್ಕಂಥ ಸಂಖ್ಯೆಯನ್ನು ಏನು ಕರಿತೀವಿ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಅವಿಭಾಜ್ಯ ಅಂದರೆ ಏನಿರಬೇಕು, ವಿಭಾಗ ಮಾಡೋಕ್ಕೆ ಸಾಧ್ಯ ಇರದೇ ಇರ್ತಕ್ಕಂಥವು, ಇರಬಾರ್ದು, ಹೌದಲ್ಲ? ಅಂಥ ಸಂಖ್ಯೆಗಳನ್ನೇ ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಉದಾಹರಣೆ ನೋಡ್ರಿ, ಏನೈತೆ ಅಂದರೆ 2, 3, 5, 7, 11, 13, 17, 19 ಇದೇ ರೀತಿಯಾಗಿರುವಂಥವ ಹಲವಾರು ಉದಾಹರಣೆಗಳದ, ಹೌದಲ್ಲ? ಹೆಂಗ್ರಿ ಸರ ಇವು ಯಾವ ರೀತಿ ಅಪವರ್ತನಗಳಂದ್ರೆ ನೀವು ಈಗಾಗಲೇ ಹೇಳಿದೆವು, ಹೌದಲ್ಲ? ಅಂದರೆ ಯಾವ್ಯಾವ ಸಂಖ್ಯೆಯಿಂದ ಆ ಸಂಖ್ಯೆ ಸಂಪೂರ್ಣವಾಗಿ ವಿಶೇಷವಾಗಿ ಭಾಗ ಹೋಗ್ತದಲ್ಲ ಅಂಥವಕ್ಕೆ ಅಪವರ್ತನಗಳಂತ ಕರಿತವೆ, ಹೌದಲ್ಲ? ಈಗಾಗಲೇ ನಾವು ಹಿಂದಿನ ತರಗತಿಯಲ್ಲಿ ಡಿಸ್ಕಷನ್ ಮಾಡಿದ್ದೆವು. ಭಾಜ್ಯ ಸಂಖ್ಯೆಗಳಿಗೆ ಉದಾಹರಣೆಯನ್ನು ನೋಡುವಂಥ ಸಂದರ್ಭದಲ್ಲಿ ತಿಳ್ಕೊಂಬಂದಿವಿ, ಹೌದಲ್ಲ? ಇದು ಉದಾಹರಣೆಗಳನ್ನ ನೋಡ್ಕೊಂಡು ಬರೋದು, ಹೌದಲ್ಲ? ಈಗ 2 ಅಂತಕ್ಕಂಥದ್ದು ಐತಿ, 2ರ ಅಪವರ್ತನಗಳು ಯಾವ್ಯಾವ ಇರ್ತವೆ, 2 ಅಂತಕ್ಕಂಥ ಸಂಖ್ಯೆ ಐತಿ, ಉದಾಹರಣೆಯನ್ನು ಕೊಟ್ಟಿದ್ದೆವು. ಅವಿಭಾಜ್ಯ ಸಂಖ್ಯೆ ಅಂದರೆ ಯಾವ ರೀತಿ ಇರ್ತೈತಿ, 1 × 2 ಅಂದರೆ 1 2 2 ಅಂತ ಬರುತ್ತೆ, ಹೌದಲ್ಲ? 1 2 2 ಅಂತ ಆಗುತ್ತೆ, ಹೌದಲ್ಲ? ಅವಾಗ ಏನು ಮಾಡಬೇಕು, 1 ಅಂತಕ್ಕಂಥದ್ದು 2ನ್ನ ವಿಶೇಷವಾಗಿ ಸಂಪೂರ್ಣವಾಗಿ ಏನು ಮಾಡ್ತೈತಿ, ಭಾಗ ಮಾಡ್ತೈತಿ. ಅದಕ್ಕೆ ಬಿಟ್ಟರೆ ಏನಾಗೈತೆ ನೋಡ್ರಿ, 2 1 2 ಅಂತಕ್ಕಂಥದ್ದು ಆಗಿರ್ತೈತಿ. ಅಂದರೆ 2 ಕೂಡ 2ನ್ನ ಸಂಪೂರ್ಣವಾಗಿ ಅಥವಾ ವಿಶೇಷವಾಗಿ ಏನು ಮಾಡ್ತೈತಿ, ಭಾಗ ಹೋಗ್ತೈತಿ, ಹೌದಲ್ಲ? ಅಂದರೆ ಇಲ್ಲಿ 1 ಮತ್ತು 2 ಇವೇನದವ 2ರ ಅಪವರ್ತನಗಳು ಅಂತ ಹೇಳ್ತೀವಿ, ಹೌದಲ್ಲ? ಇದಕ್ಕೆ ಬಿಟ್ಟು ಮತ್ತೆ ಯಾವುದಾದ್ರೂ ಸಂಖ್ಯೆಯಿಂದ ಹೋಗುತ್ತೇನೋ 2 ಡಿವೈಡ್ ಆಗುತ್ತಾ, ವಿಭಾಗಿಸೋಕ್ಕೆ ಸಾಧ್ಯ ಐತೇನೋ ಇಲ್ಲ. ಅದರ ಸಂಬಂಧ ಏನು ಮಾಡಬೇಕು, 2 ಅಥವಾ 2ಕ್ಕಿಂತ ಕಡಿಮೆ ಏನಾದರೂ ಅಪವರ್ತನಗಳನ್ನು ಹೊಂದಿದರೆ ಅದನ್ನು ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ, ಅಂದರೆ ವಿಭಜನೆ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳ್ತೀವಿ. ಅದೇ ರೀತಿ ನೋಡ್ರಿ, ಇಲ್ಲಿ 3ರ ಅಪವರ್ತನ ಅಂತ ಕೇಳ್ಯಾರ, ಹೌದಲ್ಲ? ನೆಕ್ಸ್ಟ್ ಬಂದ್ಬಿಟ್ಟು ಏನಾಗಿರ್ತದೆ, 3ರ ಅಪವರ್ತನಗಳು 1 × 3 = 3 ಅಂತಕ್ಕಂಥ 1ರಿಂದ 3 ಸಂಪೂರ್ಣವಾಗಿ ಭಾಗ ಹೋಗುತ್ತೆ, ಹೌದಲ್ಲ? ಅದೇ ಥರನಾಗಿ ಏನಾಗಿರ್ತೈತಿ, 3 1 3 ಅಂತಕ್ಕಂಥದ್ದಾಗಿರ್ತೈತಿ. 3ರಿಂದಲೂ ಕೂಡ 3 ಸಂಪೂರ್ಣವಾಗಿ ವಿಶೇಷವಾಗಿ ಭಾಗ ಹೋಗುತ್ತೆ. ಇಲ್ಲಿ ಅಪವರ್ತನಗಳು ಯಾವ್ಯಾವ ಅಥವಾ ಅಂದರೆ 1 ಮತ್ತು 3 ಅಂತಕ್ಕಂಥದ್ದು ಆಗುತ್ತೆ, ಹೌದಲ್ಲ? ಇವೆರಡು ಸಂಖ್ಯೆಯನ್ನು ಹೊರತುಪಡಿಸಿ ಬೇರೆ ಯಾವುದೇ ಸಂಖ್ಯೆಯಿಂದ 3 ಸಂಪೂರ್ಣವಾಗಿ ಅಥವಾ ವಿಶೇಷವಾಗಿ ಭಾಗ ಹೋಗುವುದಿಲ್ಲ ಅಂತ ಹೇಳ್ತೀವಿ, ಹೌದಲ್ಲ? ಅಲ್ಲೇ ಹೇಳಿದಂಗೆ ಏನು ವಾಕ್ಯದಲ್ಲೇ ಹೇಳಿದಂಗೆ ಏನಾಗ್ತದೆ, ಕೇವಲ 1 ಮತ್ತು ಅದೇ ಸಂಖ್ಯೆಯಿಂದ, 1ರಲ್ಲೇ ಹೋಗ್ಬೇಕು 1, ಇಲ್ಲಾಂದ್ರೆ ಅದೇ ಸಂಖ್ಯೆಯಿಂದ ಯಾವ ಸಂಖ್ಯೆ ಅಪವರ್ತನ ಕೇಳಿರ್ತಾರಲ್ಲ ಅದೇ ಸಂಖ್ಯೆಯಿಂದ ವಿಶೇಷವಾಗಿ ಭಾಗ ಹೋಗುವಂತಿದ್ದರೆ ಅದನ್ನು ಅವಿಭಾಜ್ಯ ಸಂಖ್ಯೆಗಳಂತ ಕರಿತೀವಿ, ಹೌದಲ್ಲ? ನೆಕ್ಸ್ಟ್ ಬಂದ್ಬಿಟ್ಟು ಏನಾಗಿರ್ತೈತಿ, 5ರ ಅಪವರ್ತನಗಳು ಅಂತಕ್ಕಂಥದ್ದು. 5ನ್ನು ಕೂಡ ಏನು ಮಾಡಬೇಕು, 1ರಿಂದ 5ನ್ನು ಭಾಗಿಸಕ್ಕೆ ಬರ್ತೈತಿ, ಸಂಪೂರ್ಣವಾಗಿ ಏನಾಗುತ್ತೆ, ಭಾಗ ಹೋಗುತ್ತೆ. ಅದೇ ಥರನಾಗಿ ಏನು ಮಾಡ್ತೈತಿ, 5 1 5 ಅಂತಕ್ಕಂಥದ್ದು ಬರ್ತೈತಿ. ಅಂದರೆ 5 ಅದೇ ಸಂಖ್ಯೆ ಆಗಿರೋದ್ರಿಂದ ಏನು ಮಾಡ್ತೈತಿ, 5ನ್ನು ಸಂಪೂರ್ಣವಾಗಿ ವಿಶೇಷವಾಗಿ ಭಾಗ ಹೋಗುತ್ತೆ. ಅಂದರೆ 5ರ ಅಪವರ್ತನಗಳು ಯಾವ್ಯಾವ ಅಂದ್ರೆ 1 ಮತ್ತು 5 ಅಂತ ಹೇಳ್ತೀವಿ. ಅದೇ ಥರನಾಗಿ 7ರ ಅಪವರ್ತನ ಕೂಡ ಅದೇ ರೀತಿಯಾಗಿರ್ತೈತಿ. ಅಂದರೆ ಏನಾಗಿರ್ತೈತಿ ನೋಡ್ರಿ, 1 7 7 ಅಂತ ಐತಿ, ಹೌದಲ್ಲ? 1 7ನ್ನ ಸಂಪೂರ್ಣವಾಗಿ ಭಾಗ ಹೋಗುತ್ತೈತಿ ಅಥವಾ ಭಾಗ ಮಾಡ್ತೈತಿ ಅಂತ ಹೇಳ್ಬೋದು, ಹೌದಲ್ಲ? ನೆಕ್ಸ್ಟ್ ಬಂದ್ಬಿಟ್ಟು ಏನಾಗಿರ್ತೈತಿ, 7 1 7 ಅಂತ ಹೇಳಿರ್ತೈತಿ, ಹೌದಲ್ಲ? ಅಂದರೆ 7 ಕೂಡ 7ನ್ನ ಸಂಪೂರ್ಣವಾಗಿ ವಿಶೇಷವಾಗಿ ಭಾಗ ಮಾಡ್ತೈತಿ, ಹೌದಾ? ಅದಕ್ಕೆ ಬಿಟ್ಟು ಇನ್ನು ಯಾವುದೇ ಸಂಖ್ಯೆಯಿಂದ ಇವು ಸಂಖ್ಯೆಗಳು ಕೊಟ್ಟಿರ್ತಕ್ಕಂಥ ಉದಾಹರಣೆಗಳು ಏನು ಮಾಡಲ್ಲ, ವಿಶೇಷವಾಗಿ ಭಾಗ ಹೋಗುವುದಿಲ್ಲ ಅಂತ ಹೇಳ್ತೈತಿ, ಹೌದಲ್ಲ? ಕೆಲವೊಂದಿಷ್ಟು ಉದಾಹರಣೆಗಳನ್ನ ನೋಡ್ಕೊಂಡು ಬರೋಣ. ಅದೇ ಥರನಾಗಿ ಏನು ಮಾಡೋಣಪ್ಪ ಅಂತಂದರೆ ಬಾಧ್ಯತೆಯ ನಿಯಮಗಳಂತಕ್ಕಂಥ ನೋಡ್ಕೊಂಡು ಬರೋದು. ಅದರಲ್ಲಿ ಇವತ್ತಿನ ದಿನ ಏನು ಮಾಡೋದು ಅಂದರೆ ಒಂದು ಬಾಧ್ಯತೆಯ ನಿಯಮವನ್ನು ನೋಡ್ಕೊಂಡು ಬರೋದು. ಅಂದರೆ ಯಾವ ಬಾಧ್ಯತೆ ಅಂದರೆ 2 ಅಂತಕ್ಕಂಥ ಸಂಖ್ಯೆಯ ಅಥವಾ ಅಂಕಿಯ
ಬಾಧ್ಯತೆಯ ನಿಯಮಗಳು ಅಂತಕ್ಕಂಥದ್ದು ಯಾವ ರೀತಿ ಇರ್ತದೆ ನೋಡ್ಕೊಂಡು ಬರ್ತೀವಿ. ಹೌದಾ? ನೋಡಿರಿ, ಬಾಧ್ಯತೆಯ ನಿಯಮಗಳಲ್ಲಿ ಮೊದಲೇ ಬರ್ತಕ್ಕಂಥದ್ದು ನೋಡಿರಿ, ಬಾಧ್ಯತೆ ನಿಯಮಗಳಲ್ಲಿ ಮೊದಲನೇದು ಯಾವತ್ತು ತೊಗೊಳ್ಳೋಣ ಅಂದ್ರೆ 2ರ ಬಾಧ್ಯತೆ ನಿಯಮ ಅಂತಕ್ಕಂಥದ್ದು. ಹೌದಾ? 2ರ ಬಾಧ್ಯತೆ ನಿಯಮ ಅಂದರೆ ಏನನ್ನೋದು ಗೊತ್ತಿರಬೇಕು ಮೊದಲು. ಹೌದಾ? ಯಾವ ಸಂಖ್ಯೆಯು 0, 2, 4, 6 ಮತ್ತು 8ರಿಂದ ಅಥವಾ 8 ಅಂಕಿಯಿಂದ ಕೊನೆಗೊಳ್ಳುತ್ತದೆಯೋ ಆ ಸಂಖ್ಯೆ 2ರಿಂದ ಏನು ಮಾಡ್ತೈತಿ ಸಂಪೂರ್ಣವಾಗಿ ಅಥವಾ ನಿಶೇಷವಾಗಿ ಭಾಗ ಹೋಗುತ್ತದೆ. ಹೌದಾ? ಇದರ ನಿಯಮ ಏನಾಯ್ತದೆ ಅಂದ್ರೆ ಯಾವ ಸಂಖ್ಯೆಯನ್ನು ತೆಗೆದುಕೊಂಡೇವಂದ್ರೆ ಆ ಸಂಖ್ಯೆ ಕೊನೆಯಲ್ಲಿ ಏನು ಬರ್ಬೇಕು? 0 ಬರಬೇಕು. 1, 2, 4, 6, 8 ಈ ಯಾವುದೇ ಅಂಕಿ ಬಂದರೂ ಕೂಡ ಆ ಸಂಖ್ಯೆ ಕೊನೆಯಲ್ಲಿ ಆ ಸಂಖ್ಯೆ ಏನು ಮಾಡ್ತೈತಿ 2ರಿಂದ ಸಂಪೂರ್ಣವಾಗಿ ಭಾಗ ಹೋಗುತ್ತದೆ ಅಂತ ಹೇಳ್ತೈತಿ. ಹೌದಲ್ಲ? ನೋಡಿ, ಉದಾಹರಣೆ ಏನೈತಿ ನೋಡ್ಕೊಂಬರೋಣ. ಹೌದಾ? ಏಟೈತಿ 23,456 ಅಂತಕ್ಕಂಥದ್ದು ಐತಿ. ಕೊನೆಯಲ್ಲಿ ಏನು ಬಂದೈತಿ? 6 ಬಂದೈತೆ. ಹೌದಾ? ನೋಡ್ರಿ, ಹೆಂಗ್ರಿ ಸರ್ ಬರೀ ಹೇಳೋದ್ಬಿಟ್ರೆ ಹೆಂಗ್ರಿ ಮಾಡಿ ತೋರಿಸ್ಬೇಕಲ್ಲ, ಪ್ರೂವ್ ಮಾಡ್ಬೇಕಲ್ಲ. ಹೌದಲ್ಲ? ನೋಡಿ, 23,456 ಅಂತ ಐತಿ. ಹೌದಾ? 2ರಿಂದ ಏನು ಮಾಡಬೇಕು? ಸಂಪೂರ್ಣವಾಗಿ ನಿಶೇಷವಾಗಿ ಭಾಗ ಹೋಗ್ಬೇಕು. 2 1 2 ಅಂತ ಐತೆ. ನೆಕ್ಸ್ಟ್ 2 1 2. ನೆಕ್ಸ್ಟ್ 3 2 ಮಗೆ 3 ಇಲ್ಲ. 2 1 2 ಅಂತ ಆಯಿತು. 3 2 ಕಳೆದ್ರೆ 1 ಉಳಿತು. 14 ಆಯಿತು. 2 7 14 ಅಂತ ಕರಿತೀರಿ. ಹೌದಾ? ನೆಕ್ಸ್ಟ್ ಬಂದ್ಬಿಟ್ಟು ಏನಾಗ್ತೈತಿ 5 ಉಳಿತು. ಹೌದಾ? 2ರ ಮಗ್ಗೆಗೆ 5 ಇಲ್ಲ. ಅದಕ್ಕೆ ಏನು ಮಾಡ್ಬೇಕು? 2 7 4 ಅಂತ ತೊಗೋತೀವಿ. ಲಾಸ್ಟಿಗೆ ಏನು ಉಳಿತು? 1 ಉಳಿತು. 1 ಅಂದ್ರೆ ಈ ಕಡೆ ದಂಡಿಗೆ ಏನು ಉಳಿದೈತಿ? ಕೊನೆಗೆ ಏನು ಉಳಿದೈತಿ? 6 ಉಳಿತು. ಅಂದ್ರೆ 16 ಆಯಿತು. 2 8 16 ಅಂದ್ರೆ ಇದು ಏನಾಗುತ್ತೆ? 2ರಿಂದ ಸಂಪೂರ್ಣವಾಗಿ ಭಾಗ ಹೋಗ್ತದೆ ಅಂತ ಹೇಳ್ಬೇಕು. ಎಷ್ಟು ಬಂತು? 11,728 ಅಂತ ಬರ್ತದೆ. ಹೌದಾ? ಅಂದ್ರೆ ಇಲ್ಲಿ ಏನು ತಿಳ್ಕೊಬೇಕು ನಾವು? ಈ ಸಂಖ್ಯೆ 2ರ ಅಥವಾ 2ರಿಂದ ಸಂಪೂರ್ಣವಾಗಿ ಭಾಗ ಹೋಗ್ತೈತೆ ಅಂತ ಹೇಳ್ಬೇಕು. ಇದು ನಿಯಮ ಗೊತ್ತಾಯ್ತಾ? ಯಾವ ಸಂಖ್ಯೆಯ ಕೊನೆಯಲ್ಲಿ 0, 2, 4, 6, 8 ಅಂತಕ್ಕಂಥದ್ದು ಬಂದಿರ್ತದಲ್ಲ ಆ ಸಂಖ್ಯೆ 2ರಿಂದ ಸಂಪೂರ್ಣವಾಗಿ ಭಾಗ ಹೋಗ್ತದೆ ಅಂತ ಗೊತ್ತಿರಬೇಕು. ನೆಕ್ಸ್ಟ್ ಇನ್ನೊಂದು ಉದಾಹರಣೆ ನೋಡ್ಕೊಂಡು ಬರ್ತೀವಿ. ಏನೈತಿ? 6,43,250 ಅಂತ ಐತಿ. ಎರಡನೇ ಉದಾಹರಣೆ ಏನೈತಿ? 6,43,250 ಅಂತಕ್ಕಂಥದ್ದು ಐತಿ. ನೋಡಿ, ಅದನ್ನು ಕೂಡ 2ರಿಂದ ಏನು ಮಾಡೋಣ? ಭಾಗಿಸೋದು. ನೋಡಿ, 2 1 2. ನೆಕ್ಸ್ಟ್ 2 3 6. 2 7 4. ನೆಕ್ಸ್ಟ್ 2 1 2 ಆಯಿತು. 1 ಉಳಿತು. 14 ಆಯಿತು. 2 6 12 ಆಯಿತು. ನೆಕ್ಸ್ಟ್ ಎಷ್ಟು ಉಳಿತು? 5 ಉಳಿತು. 2 2 4 ಉಳಿತು. 10 ಉಳಿತು. ಅಂದರೆ ಇದು 1 ಉಳಿದೈತಿ. ಇದು ಕೊನೆಗೆ 0 ಉಳಿದೈತಿ. ಹೌದಲ್ಲ? ಏನು ಉಳಿದೈತಿ? 2 5 ಹಾಕು. ಅಂದರೆ ಏನಾಗುತ್ತೆ? 3,21,625 ಅಂತಕ್ಕಂಥ ಬರ್ತೈತಿ. ಇದು ಕೂಡ ಈ ಸಂಖ್ಯೆ ಕೂಡ ಏನು ಮಾಡ್ತೈತಿ? 2ರಿಂದ ಸಂಪೂರ್ಣವಾಗಿ ಅಥವಾ ನಿಶೇಷವಾಗಿ ಭಾಗ ಹೋಗ್ತದೆ ಅಂತ ಹೇಳ್ಬೇಕು. ಹೌದಾ? ಓದೈತಿಲ್ಲ? ಇದೇ ಥರನಾಗಿ ಏನಿರ್ತೈತಿ ಇನ್ನೂ ಹಲವಾರು ನಿಯಮಗಳನ್ನು ನೋಡ್ಕೊಂಡು ಬರೋಣ. ಬಾಧ್ಯತೆ ನಿಯಮಗಳು 3ರದಾಗಿರ್ತೈತಿ, 4, 5, 6, 7 ಹೀಗೆ ಏನಾಗಿರ್ತೈತಿ. ನಮಗೆ ಅತ್ಯವಶ್ಯಕ ಇರ್ತಕ್ಕಂಥದ್ದು 12ರವರೆಗೆ ಏನು ಮಾಡ್ಬೇಕು? ಬಾಧ್ಯತೆ ನಿಯಮಗಳು ಗೊತ್ತಿದ್ವು ಅಂದರೆ ಯಾವುದೇ ಒಂದು ಪರೀಕ್ಷೆಯಲ್ಲಿ ಕೇಳಿದ್ರು ಕೂಡ ನಾವು ಏನು ಮಾಡ್ತೈತಿ ಅತಿ ವೇಗದಲ್ಲಿ ಏನು ಮಾಡ್ಬೇಕು? ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ ಇರ್ತೈತಿ. ಹೌದಲ್ಲ? ನೀವು ಇದನ್ನು ಛೇದ ಹೊಡೆಯುವಂಥ ಜರೂರತೆ ಬರೋದಿಲ್ಲ. ಹೌದಲ್ಲ? ಅವಶ್ಯಕತೆ ಇರೋದಿಲ್ಲ. ಕೊನೆಯಲ್ಲಿ 0 ಅಥವಾ 1 ಇರಬೇಕು. 1 0 2 4 6 8 ಯಾವುದೇ ಸಂಖ್ಯೆ ಕೊನೆಯಲ್ಲಿ ಬಂದರೂ ಕೂಡ ಏನು ಮಾಡ್ತೈತಿ ಅದು 2ರಿಂದ ಛೇದ ಹೋಗುತ್ತೋ ಇಲ್ಲೋ ಅಂದಕರ ಅಥವಾ ಭಾಗ ಹೋಗುತ್ತೋ ಅಂತ ಕೇಳಿದಾಕರ ಏನು ಮಾಡ್ಬೇಕು? ಸಂಪೂರ್ಣವಾಗಿ ಭಾಗ ಹೋಗುತ್ತಂತ ಆಪ್ಷನನ್ನು ಕ್ಲಿಕ್ ಮಾಡಿ ಬರಬೇಕು. ಹೌದಲ್ಲ? ಗೊತ್ತಾಗತ್ತಾ? ಓಕೆ, ಮುಂದಿನ ತರಗತಿಯಲ್ಲಿ ಏನು ಮಾಡೋಣ? ಮುಂದೆ ಉಳಿದಂಥ ನಿಯಮಗಳನ್ನು ಕೂಡ ಚರ್ಚೆ ಮಾಡೋಣ. ಥ್ಯಾಂಕ್ ಯು.